ಏನೇ ಇದು ನಿನ್ನ ಅವತಾರ ಅಲ್ವೇ? ಮಗಳಿಗೆ ಸೋಲಾಗ್ಲಿ ಅಂತ ದೇವರಿಗೆ ಕೈ ಮುಗಿತಿದ್ಯಾ? ಕುಂತಿ ಕರ್ಣನ ಹತ್ರ ಕೇಳಿದ್ದು ಅದನ್ನೇ. ನಿಮ್ ಮಗಳು ಇವಾಗ ನನ್ನ ಪಾಲಿಗೆ ಕರ್ಣ. ಅವಳು ಪಾಸ್ ಆದ್ರೆ ನಾ ಫೇಲ್ ಆದಂಗೆ. ಹುಚ್ಚು ಬಾಯಿ. ಯಾರಿಲ್ಲ ಬಿಡಿ, ನನಗೆ ಅಷ್ಟು ಜ್ಞಾನ ಇದೆ. ಅವಳು ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಓದ್ತಿರೋದನ್ನ ನೀನೇ ನೋಡಿದ್ಯಾ? ಅವಳ ಬಗ್ಗೆ ಮನ್ಸಲ್ಲಿ ಇಷ್ಟು ಯಾಕೆ ವಿಷಯ ತುಂಬಿಕೊಂಡಿದ್ಯಾ? ರೀ, ಬಾಯ್ಗೆ ಬಂದಂಗೆ ಮಾತಾಡಬೇಡಿ. ನಾನೇನು ಅವಳಿಗೆ ಕೆಟ್ಟದ್ದು ಬಯಸ್ತಿಲ್ಲ, ಒಳ್ಳೇದೇ ಬಯಸ್ತಾ ಇದ್ದೀನಿ. ಅವಳು ಮುಂದೆ ಓದದೇ ಇರೋದು ನಿಂಗೆ ಒಳ್ಳೆ ವಿಷಯನಾ? ರೀ, ಮಗಳಿಗೆ ಮದ್ವೆ ಮಾಡ್ಕೊಡೋದು ಯಾಕೆ ಹೇಳಿ? ಸುಖವಾಗಿರ್ಲಿ ಅಂತ. ಅದು ಬಿಟ್ಟು ಎಲ್ಲೋ ಒಂಟಿಯಾಗಿರ್ತೀನಿ ಅಂದ್ರೆ ನನ್ನ ಕರಳು ಚುರ್ರನ್ನಲ್ವಾ? ಅವಳು ಓದ್ತೀನಿ ಅಂತ ಹಠ ಹಿಡ್ದಿರೋದು ಬೀಗರ್ ಗೊತ್ತಾದ್ರೆ ಏನ್ ಗತಿ? ದೇವ್ರೆ, ಅವ್ರು ಏನಾದ್ರೂ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರೆ ಬಂಗಾರದತ್ತ ಸಂಬಂಧ ಕೈ ತಪ್ಪ ಹೋಗಲ್ವೇನ್ರಿ? ಈ ಕೆಲ್ಸಕ್ಕೆ ಬರೆದು ಓದ್ಗೋಸ್ಕರ ಬಾಗ್ಲಲ್ಲಿ ನಿಂತಿರೋ ಭವಿಷ್ಯನ ಕಳ್ಕೊಳಕ್ಕಾಗತ್ತೇನ್ರಿ? ಅಲ್ವೇ, ಓದದೆ ದೊಡ್ಡ ಅಪರಾಧ ಅನ್ನೋ ತರ ಮಾತಾಡ್ತಿದ್ಯಲ್ಲ ನೀನು. ಲಕ್ಕಿ ಶ್ರಮ ಹಾಕಿ ಪರೀಕ್ಷೆ ಪಾಸ್ ಮಾಡಿದ್ದಾಳೆ. ದೊಡ್ಡ ಕಾಲೇಜಿಗೆ ಸೇರಿ ಏನೋ ಸಾಧಿಸ್ಬೇಕು ಅನ್ನೋ ಕನ್ಸು ಕಂಡಿದ್ದಾರೆ. ಕೊನೆ ಪಕ್ಷ ಆ ಕನಸಿಗೆ ಬೆಂಬಲವಾಗಿ ನಿಲ್ದೆ ಹೋದ್ರು ಸುಮ್ಮನಿದ್ಬಿಡು, ಕೇಳು ಬಯಸೋದಲ್ಲ. ನಳಿನಿ, ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ಟು ಜವಾಬ್ದಾರಿ ಕಳೀತು ಅಂತ ಅನ್ಕೊಳ್ಳೋದು ಸ್ವಾರ್ಥ ಅನ್ಸುತ್ತೆ ಕಣೆ. ಮದುವೆ ಒಂದೇ ಜೀವನದಲ್ಲಿ ಮುಖ್ಯ ಅಲ್ಲ. ಹೆಣ್ಣು ಮಕ್ಕಳು ಮೊದಲು ಓದಬೇಕು, ಆಮೇಲೆ ಮದುವೆ ಮಕ್ಕಳು ಮಿಕ್ಕಿದ್ದೆಲ್ಲ. ಏನಂದ್ರಿ? ಸ್ವಾರ್ಥನ? ನಾನು ಸ್ವಾರ್ಥಿನ? ನೀವ್ ಹೇಳಿದಾಗೆ ನನ್ ಸ್ವಾರ್ಥಿನೇ ಆಗಿದ್ದಿದ್ರೆ 22 ವರ್ಷದಿಂದ ಆ ಬುದ್ಧಿ ತೋರಿಸ್ತಿದ್ದೆ. ಆ ರಾತ್ರಿ ನೀವು ಮಳೆನಲ್ಲಿ ನೆನ್ಕೊಂಡ್ ಬಂದ್ರಲ್ವಾ, ಆವಾಗ ನಾನು ಸ್ವಾರ್ಥಿ ಅನ್ನಿಸ್ಲಿಲ್ವಾ? ನಿಮ್ಮೊಬ್ರಿಗೆ ನಿಮ್ ಮಗಳ ಬಗ್ಗೆ ಕಾಳಜಿ ಅನ್ನೋ ಹಾಗೆ ಮಾತಾಡಬೇಡಿ ನೀವು. ಕಾಳಜಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವಳ ಕನಸಿಗೆ ಕೊಳ್ಳಿ ಇಡೋ ಹಕ್ಕು ನಿನ್ಗಿಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ.